ನಮಸ್ಕಾರ ಅಮೋಘ ನ್ಯೂಸ್ಗೆ ಸ್ವಾಗತ. ನಾನು ಸ್ಮಿತಾ. ಶಿಡ್ಲಘಟ್ಟ ತಾಲೂಕಿನ ಜಂಗಮಕೋಟೆ ಹೋಬಳಿಯ 13 ಹಳ್ಳಿಗಳ ಸುಮಾರು 2823 ಎಕರೆ ಜಮೀನು ಭೂ ಸ್ವಾಧೀನಕ್ಕೆ ಸರ್ಕಾರ ಮುಂದಾಗಿದ್ದು ಪ್ರಕ್ರಿಯೆಗಳು ಪ್ರಗತಿಯಲ್ಲಿವೆ. ಕೆಐಎಡಿಬಿ ಅಧಿಕಾರಿಗಳು ಪೊಲೀಸರ ಸಮ್ಮುಖದಲ್ಲಿ ಭೂಮಿ ವೀಕ್ಷಣೆ ಮಾಡಿದ್ದಾರೆ. ಕೆಐಎಡಿಬಿಗೆ ಭೂಮಿ ನೀಡಲು ಒಂದು ಗುಂಪಿನ ರೈತರು ಪರವಿದ್ದರೆ ಮತ್ತೊಂದು ಗುಂಪಿನ ರೈತರು ವಿರೋಧವಿದೆ. ಇನ್ನು ತಾಲೂಕಿಗೆ ಸೋಮವಾರದಂದು ಕೆಐಎಡಿಬಿ ಭೂಸ್ವಾಧೀನ ವಿಶೇಷ ಅಧಿಕಾರಿ ಹರಿಶಿಲ್ಪ ಅವರ ನೇತೃತ್ವದ ಅಧಿಕಾರಿಗಳ ತಂಡ ರೈತರ ಭೂಮಿಗಳ ಸ್ಥಳ ವೀಕ್ಷಣೆ ಮಾಡಲು ಬಂದಿದ್ದ ವೇಳೆಯಲ್ಲಿ ದೊಡ್ಡ ಹೈಡ್ರಾಮಾ ನಡೆಯಿತು. ಕೆಐಎಡಿಬಿಗೆ ಭೂಮಿ ನೀಡಲು ವಿರೋಧವಿರುವ ರೈತರ ಗುಂಪು ಅಧಿಕಾರಿಗಳು ಊರಿನೊಳಗಡೆ ಪ್ರವೇಶ ಮಾಡಬಾರದು ಎಂದು ಎಣ್ಣಂಗೂರಿನಲ್ಲಿ ಕೆಲವು ರೈತರು ಮಹಿಳೆಯರು ಅಧಿಕಾರಿಗಳನ್ನ ತಡೆಯುವ ಪ್ರಯತ್ನ ಮಾಡಿದ್ರು. ಪೊಲೀಸರು ಮತ್ತು ರೈತರೊಂದಿಗೆ ಮಾತಿನ ಚಕಮಕಿ, ತೀವ್ರ ವಾಗ್ವಾದ ನಡೆಯಿತು. ನಂತರ ಕೆಐಎಡಿಬಿ ಭೂಮಿ ನೀಡುವ ರೈತರು ನಮ್ಮ ಭೂಮಿ ವೀಕ್ಷಣೆ ಮಾಡಿ ನಾವು ಭೂಮಿಯನ್ನ ನೀಡಲು ಸಿದ್ಧರಿದ್ದೇವೆ, ನಮ್ಮ ಮಕ್ಕಳಿಗೆ ಒಳ್ಳೆಯ ಕೆಲಸ ಕೊಡಿ, ನಮ್ಮ ಭೂಮಿಗೆ ಉತ್ತಮ ಬೆಲೆ ಕೊಡಿ ಎಂದು ಕೆಐಎಡಿಬಿ ಅಧಿಕಾರಿಗಳನ್ನ ಕೆಲವು ರೈತರು ಅವರವರ ಭೂಮಿ ವೀಕ್ಷಿಸುವಂತೆ ಮನವಿ ಮಾಡಿ ಖುದ್ದು ಕರೆದುಕೊಂಡು ಹೋಗಿ ಭೂಮಿಯನ್ನ ಅಧಿಕಾರಿಗಳಿಗೆ ತೋರಿಸಿದ್ರು. ಇನ್ನು ಕೆಲವು ರೈತರು ನಾವು ಭೂಮಿಯನ್ನ ಕೊಡುವುದಿಲ್ಲ, ಈ ಭೂಮಿಯಲ್ಲಿ ನಮ್ಮ ನಾಡಿನ ನೆಲ ಇದೆ, ಕೈಗಾರಿಕೆ ಬಂದ್ರೆ ನಾವು ಎಲ್ಲಿಗೆ ಹೋಗಿ ಬದುಕಬೇಕು ಅಂತ ವಿರೋಧ ವ್ಯಕ್ತಪಡಿಸಿದ್ರು. ವಿಶೇಷ ಭೂ ಸ್ವಾಧೀನಾಧಿಕಾರಿ ಕೆಐಎಡಿಬಿಯಿಂದ ಬಂದಿದ್ದೀನಿ. ಇದು ಈಗಾಗಲೇ ನಾವು 28(1) ಅಂದರೆ ಪ್ರಿಲಿಮಿನರಿ ನೋಟಿಫಿಕೇಶನ್ 13 ಹಳ್ಳಿಗಳಲ್ಲಿ ಈಗಾಗಲೇ ಮಾಡಿದ್ದೀವಿ. ಸುಮಾರು 2800 ಎಕರೆ. ಈ ಮಧ್ಯದಲ್ಲಿ ಒಂದು ಪ್ರಕ್ರಿಯೆ ಇರುತ್ತೆ. ನಮಗೆ ರೈತರದು ಏನಿದೆ, ಅವರಿಗೆ ಇಷ್ಟ ಇದೆಯಾ ಕೊಡೋದಕ್ಕೆ ಜಮೀನು ಇಲ್ವಾ ಅನ್ನೋದಕ್ಕೆ ಒಂದು 28 ನೋಟಿಸ್ ಅಂತ ಒಂದು ಕೊಡ್ತೀವಿ. ಅದು ಕೊಟ್ಟು ಹಿಯರಿಂಗು ಮುಗಿಸಿದ್ದೀವಿ. ಅದರಲ್ಲಿ ಹಲವಾರು ರೈತರು ಏನು ಮಾಡಿದ್ದಾರೆ, ನಮ್ಮ ಭೂಮಿ ಎಲ್ಲ ಫಲವತ್ತಾದ, ನಾವು ಬೆಳೆ ಬೆಳೀತಾ ಇದ್ದೀವಿ, ಹಾಗಾಗಿ ನಮ್ಮ ಜಮೀನು ಕೊಡೋಕೆ ಇಷ್ಟ ಇಲ್ಲ ಅಂತ ಅವರ ಒಂದು ಒಪಿನಿಯನ್ ಕೊಟ್ಟಿದ್ದಾರೆ. ಹಾಗೆ ಕೆಲವರು ಇಲ್ಲ, ನಾವು ನಮ್ಮ ಜಮೀನು ಕೊಡ್ತೀವಿ, ಭೂಸ್ವಾಧೀನ ಕೆಐಎಡಿಬಿ ಕೊಡ್ತೀವಿ ಅಂತ ಹೇಳಿದ್ರು. ಸೊ ಹಾಗಾಗಿ ನಾವು ಯಾರ್ಯಾರ್ದು ಜಮೀನು ಕೊಡ್ತಾರೆ ಅನ್ನೋದಕ್ಕೆ ಮೊದಲು ನಾವೊಂದು ಆರ್ಡರ್ ಪಾಸ್ ಮಾಡಬೇಕು. ಆ ಆರ್ಡರ್ ಪಾಸ್ ಮಾಡೋಕೆ ಮೊದಲು ಒಂದು ಪ್ರೊಸೀಜರ್ ಇದೆ. ಆ ಪ್ರೊಸೀಜರ್ ಏನಂತಂದ್ರೆ ನಾವು ಭೂಮಿ ನೋಡ್ಬೇಕು, ಫಲವತ್ತಾದ ಭೂಮಿನ, ಬೆಲೆಗಳು ಬೆಳೀತಾ ಇದಾರ, ಇದೆಲ್ಲ ನೋಡ್ಬಿಟ್ಟು ನಾವು ಸರ್ಕಾರಕ್ಕೆ ವರದಿ ಕೊಡ್ಬೇಕು. ಹಾಗಾಗಿ ಇವತ್ತಿನ ದಿನ ಈ ಸ್ಪಾಟ್ ಇನ್ಸ್ಪೆಕ್ಷನ್ 13 ಹಳ್ಳಿಗಳನ್ನು ಮಾಡ್ತಾ ಇದ್ದೀವಿ. ಹಾಗಾಗಿ ಆ ಪ್ರಕ್ರಿಯೆನಲ್ಲಿ ಇವತ್ತು ಸರ್ವೇಯರ್ಸ್ ಜೊತೆ ನಮ್ಮ ಇಡೀ ಎಂಟೈರ್ ಟೀಮ್ ಜೊತೆ 2800 ಎಕರೆ ಎಷ್ಟು ಜನ ರೈತರು ಕೊಡ್ತೀನಿ, ಎಷ್ಟು ಎಕರೆ ತಮಗೆ ಕೊಡ್ತೀನಿ ಅಂತ ಕೊಡಲ್ಲ ಅಂತ ಎಷ್ಟು ಅದನ್ನೇ ಅದೀಗ ಫೈನಲೈಸ್ ಆಗ್ತಾ ಇದೆ. ನಮಗೆ ಆಲ್ರೆಡಿ ಹಿಯರಿಂಗ್ ಮಾಡಿದ್ದೀವಿ. ಸೊ ಹಿಯರಿಂಗ್ ಮಾಡಿರೋದ್ರಿಂದ ನಾವು ಅದನ್ನ ಫೈನಲೈಸ್ ಈಗ ಆರ್ಡರ್ಸ್ ಪಾಸ್ ಮಾಡಿ ಎಷ್ಟೆಷ್ಟು ಎಕರೆ ಎಷ್ಟು ಎತ್ತ ಅಂತ ಹೇಳೋದಕ್ಕೆ ಜಸ್ಟ್ ಈಗ ರೈತರು ತಮ್ಮ ಕೆಲಸ ಕಾರ್ಯಕ್ರಮ ಅಡ್ಡಿ ಮಾಡ್ತೀವಿ ಏನಿಲ್ಲ. ಪಾಪ ಅವ್ರವ್ರ ಜಾಗ ತೋರಿಸ್ತಾ ಇದ್ದಾರೆ, ಅವರು ಅವರ ಒಂದು ಏನಿದೆ ಅಳಲು ತೊಳ್ಕೊತಾ ಇದ್ದಾರೆ. ನಮ್ದು ಫಲವತ್ತಾದ ಭೂಮಿ ಇದೆ, ಸೊ ಹಾಗಾಗಿ ದಯವಿಟ್ಟು ನೀವು ನೋಡ್ಬಿಟ್ಟು ವಾಸ್ತವಾಂಶನ ಬರೀರಿ ಅಂತ ಹೇಳ್ತಾ ಇದ್ದಾರೆ ಹೊರತು ಅವ್ರು ಯಾವುದೇ ಕಾರಣಕ್ಕೂ ಏನು ಅಡ್ಡಿಪಡಿಸ್ತಾ ಇಲ್ಲ. ನಮ್ಮ ಕೆಲಸಕ್ಕೆ ಸಹಕಾರ ಕೊಡ್ತಾ ಇದ್ದಾರೆ. ಹೇಗಿದೆ ಇದೆಲ್ಲ ಬೆಳೆ ಎಲ್ಲ ಬೆಳೀತಾ ಇದ್ದಾರೆ. ಶುಂಠಿ ಇದೆ, ದ್ರಾಕ್ಷಿ ಇದೆ, ಹೆಚ್ಚು ಕಡಿಮೆ ರೇಷ್ಮೆ, ನೇರಳೆ ಜಾಸ್ತಿ ಬೆಳೀತಾ ಇದ್ದಾರೆ. ಸೊ ಇವೆಲ್ಲ ಇದರ ಕ್ರಾಪ್ಸ್. ಇದು ವಾಸ್ತವಾಂಶದ ವರದಿನ ನಾವು ಸರ್ಕಾರಕ್ಕೆ ಕೊಡ್ತೀವಿ. 4 ಪೊಲೀಸ್ ರಿಸರ್ವ್ ವಾಹನಗಳು, ಡಿವೈಎಸ್ಪಿ ಪಿ ಮುರಳೀಧರ್, ಸರ್ಕಲ್ ಇನ್ಸ್ಪೆಕ್ಟರ್ ಎಂ ಶ್ರೀನಿವಾಸ್ ನೇತೃತ್ವದಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತ್ ಒದಗಿಸಲಾಗಿತ್ತು. ಪರ ಮತ್ತು ವಿರೋಧದ ನಡುವೆಯೂ ಪೊಲೀಸರು ಸರ್ಪಗಾವಲಿನಲ್ಲಿ ಕೆಐಎಡಿಬಿ ಅಧಿಕಾರಿಗಳು ಕೆಐಎಡಿಬಿ ಭೂ ಸ್ವಾಧೀನಕ್ಕೆ ಒಳಪಡುವ ಭೂಮಿಯನ್ನ ಯಶಸ್ವಿಯಾಗಿ ವೀಕ್ಷಣೆ ಮಾಡಿದ್ರು. ಈ ವೇಳೆಯಲ್ಲಿ ತಹಶೀಲ್ದಾರ್ ಗಗನ ಸಿಂಧು, ಕಂದಾಯ ಇಲಾಖೆಯ ರಾಜಸ್ವ ನಿರೀಕ್ಷಕರು, ಗ್ರಾಮ ಆಡಳಿತ ಅಧಿಕಾರಿಗಳು, ತೋಟಗಾರಿಕೆ ಇಲಾಖೆ ಅಧಿಕಾರಿಗಳು, ರೇಷ್ಮೆ ಇಲಾಖೆಯ ಅಧಿಕಾರಿಗಳು, ನೂರಾರು ಸಂಖ್ಯೆಯಲ್ಲಿ ರೈತರು ಇದ್ದರು. ಕೋಟಹಳ್ಳಿ ಅನಿಲ್ ಕುಮಾರ್, ಅಮೋಘ್ ಟಿವಿ, ಶಿಡ್ಲಘಟ್ಟ. ಕೋಲಾರದ ಜಿಲ್ಲೆಯ ಶ್ರೀನಿವಾಸಪುರದಲ್ಲಿ ಯುವತಿಯನ್ನ ಗರ್ಭಿಣಿ ಮಾಡಿ ಯುವಕ ಎಸ್ಕೇಪ್ ಆಗಿದ್ದ ಪ್ರಕರಣಕ್ಕೆ ರೋಚಕ ತಿರುವು ಸಿಕ್ಕಿದ್ದು, ಯುವತಿಗೆ ಮೋಸ ಮಾಡಿ ಎಸ್ಕೇಪ್ ಆಗಿದ್ದ ಯುವಕನನ್ನ ಪೊಲೀಸರು ಬಂಧಿಸಿದ್ದಾರೆ. ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರದ ಆರ್ತಿಮಸಂದ್ರ ಗ್ರಾಮದ ಸಂಯುಕ್ತ ಎಂಬ ಯುವತಿಗೆ ಮೊದಲು ಮದುವೆಯಾಗಿ ತನ್ನ ಗಂಡನೊಂದಿಗೆ ಜೀವನ ನಡೆಸ್ತಾ ಇದ್ಲು. ಈತ ಸಂಯುಕ್ತಾಳ ಗಂಡ ಗೆಳೆಯ ಅಮರನಾಥ್ ಆಗಾಗ ಮನೆಗೆ ಬಂದು ಹೋಗುತ್ತಿದ್ದ. ಮನೆಯವರಿಗೆಲ್ಲ ಗೊತ್ತಿದ್ದ ವ್ಯಕ್ತಿ ಆಗಿದ್ದರಿಂದ ಸಂಯುಕ್ತ ಕೂಡ ಆತನ ಜೊತೆ ಸಲುಗೆಯಿಂದಲೇ ಮಾತನಾಡ್ತಾ ಇದ್ಲು. ಅವರ ಸಲುಗೆಯ ಮಾತು ಪ್ರೀತಿಗೆ ತಿರುಗಿದೆ. ಇಬ್ಬರು ಒಬ್ಬರನ್ನೊಬ್ಬರು ಗಾಢವಾಗಿ ಪ್ರೀತಿಸಲು ಶುರು ಮಾಡಿದ್ರಂತೆ. ಕೈ ಹಿಡಿದು ದೇವಸ್ಥಾನ, ಪಾರ್ಕ್, ಟ್ರಿಪ್ ಅಂತೆಲ್ಲ ಸುತ್ತಾಡ್ತಾ ಇದ್ರು. ತಮ್ಮದೇ ಆದ ಪ್ರಪಂಚದಲ್ಲಿ ಇಬ್ಬರು ಜೋಡಿ ಹಕ್ಕಿಗಳಾಗಿ ಹಾರಾಡಿದ್ರು. ಅದಾದ ಬಳಿಕ ಸಂಯುಕ್ತಾಳಿಗೆ ಕೈ ಕೊಟ್ಟ ಅಮರನಾಥ್ ಎಸ್ಕೇಪ್ ಆಗಿದ್ದ. ನ್ಯಾಯ ಕೊಡಿಸುವಂತೆ ಸಂಯುಕ್ತ ಅಮರನಾಥ್ ಮನೆಯ ಮುಂದೆ ಧರಣಿ ನಡೆಸಿದ್ರು. ಈ ಕುರಿತಾಗಿ ನಿಮ್ಮ ಅಮೋಘ್ ಟಿವಿ ವರದಿ ಬಿತ್ತರಿಸಿತು. ಇದೀಗ ಶ್ರೀನಿವಾಸಪುರ ಪೊಲೀಸರು ಅಮರನಾಥ್ನನ್ನ ಬಂಧಿಸಿ ಎಫ್ಐಆರ್ ದಾಖಲಿಸಿದ್ದಾರೆ. ಇನ್ನು ಈ ವಿಚಾರವಾಗಿ ಸಂಯುಕ್ತ ಮಾತನಾಡಿ, ಕಂಪ್ಲೇಂಟ್ ಕೊಟ್ಟು 15 ದಿನಗಳು ಕಳೆದರೂ ಪೊಲೀಸರು ಆರೋಪಿಯನ್ನ ಬಂಧಿಸಿರಲಿಲ್ಲ.
ಈ ಬಗ್ಗೆ ಶ್ರೀನಿವಾಸಪುರ ಸರ್ಕಲ್ ಇನ್ಸ್ಪೆಕ್ಟರ್ ಗೊರವನಕೊಳ್ಳ ಅವರಿಗೆ ತಿಳಿಸಿದೆ. ಅಮರನಾಥ್ ಇನ್ನೂ ಸಿಕ್ಕಿಲ್ಲ, ವಿಚಾರಣೆ ಮಾಡುತ್ತಿದ್ದೇವೆ ಎನ್ನುತ್ತಿದ್ದಾರೆ. ಕಾದು ಕಾದು ಸಾಕಾಗಿತ್ತು. ಅದಾದ ಬಳಿಕ ನಾನು ನ್ಯಾಯಕ್ಕಾಗಿ ಕೋಲಾರ ಎಸ್ಪಿ ಅವರ ಬಳಿ ಹೋದೆ. ಅವರು ನನಗೆ ಸಹಾಯ ಮಾಡಿದ್ರು. ಇದೀಗ ಆರೋಪಿ ಅಮರನಾಥ್ನನ್ನ ಬಂಧಿಸಿದ್ದಾರೆ. ಆದರೆ ಉಳಿದ ಇಬ್ಬರ ಮೇಲೂ ಎಫ್ಐಆರ್ ಆಗಿದ್ದು ಇನ್ನೂ ಅವರನ್ನ ಬಂಧಿಸಿಲ್ಲ. ನಮ್ಮ ಅತ್ತೆ ಮತ್ತು ಅಮರನಾಥ್ ಮಾವನನ್ನ ಬಂಧಿಸಬೇಕಿದೆ. ಇತ್ತ ಗರ್ಭಿಣಿ ಸಂಯುಕ್ತಾಳ ನೋವಿಗೆ ಸ್ಪಂದಿಸಿರುವ ಅಡಿಷನಲ್ ಎಸ್ಪಿ ರವಿಶಂಕರ್ ಅವರು ಆದೇಶ ಹೊರಡಿಸಿದ ಕಾರಣ ಕ್ರೈಮ್ ಡಿಪಾರ್ಟ್ಮೆಂಟ್ ಆನಂದ್ ಮತ್ತು ಚಂದ್ರಶೇಖರ್ ಕಾರ್ಯಪ್ರವೃತ್ತರಾದರು. ಕೇವಲ 6 ಗಂಟೆಯಲ್ಲಿ ಆರೋಪಿ ಅಮರನಾಥ್ನನ್ನ ಬಂಧಿಸಿದ್ದಾರೆ. ಉಳಿದ ಇಬ್ಬರು ಆರೋಪಿಗಳನ್ನ ಕೂಡಲೇ ಬಂಧಿಸಿ ಸಂಯುಕ್ತಾಳ ನೋವಿಗೆ ನ್ಯಾಯ ಕೊಡಿಸಬೇಕಿದೆ ಎಂದರು. ಹರ್ಷವರ್ಧನ್, ಅಮೋಘ್ ಟಿವಿ, ಕೋಲಾರ. ನಾನು ಅಮರನಾಥ್ ಮತ್ತು ಅವ್ರ ಫ್ಯಾಮಿಲಿಯಿಂದ ನನಗೆ ಮೋಸ ಆಗಿತ್ತು. ನಾನು ಹೋಗಿ ಅವ್ರ ಮನೆ ಹತ್ರ ಧರಣಿ ಕೂತ್ಕೊಂಡಾಗ ನನಗೆ ಶ್ರೀನಿವಾಸಪುರ ಸ್ಟೇಷನಿಂದ ಕರೆಸ್ತೀನಿ ಅಂತ ಹೇಳಿಬಿಟ್ಟು ಇವರು ಸರ್ಕಲ್ ಇನ್ಸ್ಪೆಕ್ಟರ್ ಗೊರವನಕೊಳ್ಳ ಸರ್ ಅವರು 2 ದಿವಸ ನನಗೆ ಕರೆಸ್ತೀನಿ ಅಂತ ಸ್ಟೇಷನ್ ಹತ್ರ ಕರೆಸಿ ನನಗೆ ಯಾವುದೇ ನ್ಯಾಯ ಕೊಡಿಸ್ಲಿಲ್ಲ. ಅದಾದಮೇಲೆ ನಾನು SC/ST ಸೆಲ್ಗೆ ಹೋದೆ ಕೋಲಾರಲ್ಲಿ. ಅಲ್ಲಿಗೆ ಹೋದ್ಮೇಲೆ ಅಲ್ಲಿಂದ ಶ್ರೀನಿವಾಸಪುರದಲ್ಲಿ FIR ಮಾಡಿಸಿದ್ರು. FIR ಮಾಡಿಸಾದ್ಮೇಲೆ 15 ಡೇಸ್ ನನಗೆ ಯಾವುದೇ ರೆಸ್ಪಾನ್ಸ್ ಮಾಡಿಲ್ಲ. FIR ಆದರೂ ಕೂಡ ಡೈಲಿ ಸ್ಟೇಷನ್ ಹತ್ರ ಹೋಗಿ ನಾನು ಕಾದ್ಕೊಂಡೇ ಇರ್ತಾ ಇದ್ದೆ. ಕೇಳಿದ್ರೆ ಇಲ್ಲ, ಸಿಗಲಿಲ್ಲ, ಏನೋ ಒಂದು ಹೇಳ್ತಾ ಇದ್ರು ಸರ್ಕಲ್ ಇನ್ಸ್ಪೆಕ್ಟರ್ ಗೊರವನಕೊಳ್ಳ ಸರ್. ನನಗೆ ಪ್ರೆಗ್ನೆನ್ಸಿ, ನಾನು 6 ಮಂತ್ಸ್ ಪ್ರೆಗ್ನೆನ್ಸಿ ಆಗಿದ್ಕೊಂಡು ನನಗೆ ಯಾವುದೂ ರೆಸ್ಪಾನ್ಸ್ ಮಾಡಿಲ್ಲ. ಏನು ಅಟ್ಲೀಸ್ಟ್ ಏನು ವಿಚಾರಣೆ ಕಾಲ್ ಮಾಡಿದ್ರೆ ಕೂಡ ಹುಡುಕ್ತಾ ಇದ್ದೀವಿ ಅಂತಲೇ ಹೇಳ್ತಾರೆ ಹೊರತು ಯಾವುದೂ ಇದು ಮಾಡಿಲ್ಲ. ನಾನು ಇದೆಲ್ಲ ನೋಡಿ ಲಾಸ್ಟ್ಗೆ SP ಆಫೀಸ್ಗೆ ಹೋಗಿದ್ದೆ. ಅಲ್ಲಿ SP ಆಫೀಸಲ್ಲಿ ರವಿಶಂಕರ್ ಸರ್, ಅಡಿಷನಲ್ ಸರ್, SP ಸರು ಅವರು ನನಗೆ ಕಾಲ್ ಮಾಡಿ ಇಲ್ಲಿ ಸ್ಟೇಷನ್ಗೆ ಈ ಥರ ಹೇಳಿದ್ರು. ಅವ್ರಿಗೆ ಹೇಳಿದ್ಮೇಲೆ ಅವರು ಒನ್ ಡೇಯಲ್ಲಿ ಅಂದರೆ ಒಂದು 6 ಅವರ್ಸಲ್ಲಿ ಅಮರನಾಥ್ನ ಹಿಡಿದಿದ್ದಾರೆ. ಹಿಡಿದಾದ್ಮೇಲೆ ಗುಂಡ್ಲುಪೇಟೆ ತಾಲೂಕಿನ ಹಿಮವದ್ ಗೋಪಾಲಸ್ವಾಮಿ ಬೆಟ್ಟದಲ್ಲಿ ಭೂಕುಸಿತ ಉಂಟಾಗಿದ್ದು ಸಾರ್ವಜನಿಕರು ಹಾಗೂ ಪ್ರವಾಸಿಗರು ಗೋಪಾಲಸ್ವಾಮಿ ಬೆಟ್ಟಕ್ಕೆ ತೆರಳುವ ವೇಳೆ ಎಚ್ಚರಿಕೆಯಿಂದ ಇರುವಂತೆ ಸೂಚಿಸಲಾಗಿದೆ. ನಿರಂತರ ಮಳೆ ಹಿನ್ನೆಲೆ ರಸ್ತೆ ಮಧ್ಯೆ ದೊಡ್ಡ ಹಳ್ಳ ರಂಧ್ರವಾಗಿದ್ದು ಹಿಮವದ್ ಗೋಪಾಲಸ್ವಾಮಿ ಬೆಟ್ಟದ ದೊಡ್ಡ ತಿರುವು ಅಥವಾ ರಾಕ್ಷಸ ಬಂಡೆ ಎಂದು ಕರೆಯುವ ಸ್ಥಳದಲ್ಲಿ ಭೂಮಿ ಕುಸಿದಿದ್ದು ಸ್ಥಳಕ್ಕೆ ಗುಂಡ್ಲುಪೇಟೆ ತಹಶೀಲ್ದಾರ್ ತನ್ಮಯ್, ಅರಣ್ಯ ಇಲಾಖೆ ಹಾಗೂ ಸಾರಿಗೆ ಇಲಾಖೆ ಸಿಬ್ಬಂದಿ ಭೇಟಿ ನೀಡಿದ್ದಾರೆ. ಭಾನುವಾರದಂದು ಕೂಡ ಗೋಪಾಲಸ್ವಾಮಿ ಬೆಟ್ಟದ ರಸ್ತೆಯಲ್ಲಿನ ತಡೆಗೋಡೆ ಕುಸಿದಿತ್ತು. ಅರಣ್ಯ ಇಲಾಖೆಯು JCB ಮೂಲಕ ಕಲ್ಲು ಮಣ್ಣನ್ನ ತೆರವುಗೊಳಿಸಿ ಸುಗಮ ಸಂಚಾರಕ್ಕೆ ಅನುವು ಮಾಡಿಕೊಟ್ಟಿದ್ರು. ಈಗ ದೊಡ್ಡ ತಿರುವಿನಲ್ಲಿ ರಸ್ತೆ ಮಧ್ಯೆ ಭೂಮಿ ಕುಸಿದಿದ್ದು ಆತಂಕಕ್ಕೆ ಕಾರಣವಾಗಿದೆ. ಮುಂಜಾಗ್ರತಾ ಕ್ರಮವಾಗಿ 29 ಹಾಗೂ 30ರಂದು ದರ್ಶನಕ್ಕೆ ನಿಷೇಧ ಹೇರಲಾಗಿದ್ದು ರಸ್ತೆ ದುರಸ್ತಿಯಾದ ಬಳಿಕ ಬಸ್ ಸಂಚಾರಕ್ಕೆ ಅವಕಾಶ ಮಾಡಿಕೊಡಲಾಗುವುದು ಎಂದು ತಹಶೀಲ್ದಾರ್ ತನ್ಮಯ್ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಮನುಷ್ಯ ಬದುಕಲು ಯೋಗ್ಯವಲ್ಲದ ಗಡಿ ಪ್ರದೇಶದಲ್ಲಿ ಕಣ್ಣು ಮುಚ್ಚದೆ ಶತ್ರುಗಳಿಂದ ನಮ್ಮನ್ನು ರಕ್ಷಿಸುವ ವೀರ ಯೋಧರಿಗೆ ಗೌರವ ಸಲ್ಲಿಸುವುದು ನಮ್ಮೆಲ್ಲರ ಆದ್ಯ ಕರ್ತವ್ಯ ಆಗಿದೆ ಅಂತ ಗುಬ್ಬಿಯಲ್ಲಿ ಶಾಸಕ SR ಶ್ರೀನಿವಾಸ್ ಹೇಳಿದ್ದಾರೆ. ಗುಬ್ಬಿ ಪಟ್ಟಣದ SCS ಕಲ್ಯಾಣ ಮಂಟಪದಲ್ಲಿ ಅಖಿಲ ಕರ್ನಾಟಕ ಮಾಜಿ ಸೈನಿಕರ ಸಂಘ ಆಯೋಜಿಸಿದ್ದ ಕಾರ್ಗಿಲ್ ಮತ್ತು ಆಪರೇಷನ್ ಸಿಂಧೂರ್ ವಿಜಯೋತ್ಸವ ಕಾರ್ಯಕ್ರಮದಲ್ಲಿ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಹಾಗೂ ವಿವಿಧ ಕ್ಷೇತ್ರದಲ್ಲಿ ಸಾಧನೆಗೈದ ಗಣ್ಯರಿಗೆ ಸನ್ಮಾನಿಸಿ ಗೌರವಿಸಿ ಮಾತನಾಡಿದ ಅವರು, ಕರ್ತವ್ಯ ನಿರತ ಸೈನಿಕರು ನೆಮ್ಮದಿ ಬದುಕು ಕಾಣುವ ನಿವೃತ್ತಿ ಬಳಿಕ ಎಂಬುದು ತಿಳಿದ ವಿಚಾರ. ಈ ನಿಟ್ಟಿನಲ್ಲಿ ಮಾಜಿ ಸೈನಿಕರಿಗೆ ನೆಮ್ಮದಿಯ ಮನೆ ನಿರ್ಮಾಣಕ್ಕೆ ನಿವೇಶನ ಒದಗಿಸುವ ಭರವಸೆ ನೀಡಿದ್ರು. ಕಳೆದ ವರ್ಷ ನಿವೇಶನ ಒದಗಿಸುವ ಭರವಸೆ ನೀಡಿದ್ದೆ, ಆದರೆ ವೈಯಕ್ತಿಕವಾಗಿ ನಿವೇಶನ ಹಂಚಿಕೆ ನಿಯಮದಲ್ಲಿಲ್ಲ. ಹಾಗಾಗಿ ಪಟ್ಟಣದ ಹೊರವಲಯದಲ್ಲಿ ಜಮೀನು ಖಾತರಿಸಿ ನಿವೇಶನವನ್ನ ಹಕ್ಕುಪತ್ರ ವಿತರಣೆ ಮೂಲಕ ಹಂಚುವ ಕೆಲಸ ಈ ಬರಹದಲ್ಲಿ ಮಾಡುವುದಾಗಿ ಹೇಳಿದ ಅವರು, ದೇಶ ರಕ್ಷಣೆ ಸಮಯದಲ್ಲಿ ಬಲಿದಾನ ಮಾಡಿ ಯೋಧರನ್ನ ಸ್ಮರಿಸುವುದು ನಮ್ಮೆಲ್ಲರ ಕರ್ತವ್ಯ ಎಂದು ತಿಳಿಸಿದರು. ಇತ್ತೀಚಿನ ದಿನಮಾನಗಳಲ್ಲಿ ಹೆಚ್ಚಿನ ಗೌರವ ಸಿಗ್ತಕ್ಕಂಥದ್ದು ನಾವು ಕಾಣ್ತಾ ಇದ್ದೀವಿ. ನಮ್ಮೆಲ್ಲ ಜವಾಬ್ದಾರಿ ಕೂಡ ಹಾಕಬೇಕಾಗಿದೆ. ಇವತ್ತು ನಾವೆಲ್ಲರೂ ಕೂಡ ನೆಮ್ಮದಿಯಾಗಿ ಜೀವನ ಮಾಡ್ತಾ ಇದ್ದೀವಿ ದೇಶದಲ್ಲಿ ಅಂತಂದ್ರೆ ಬಹುಶಃ ಸೈನಿಕರ ಶ್ರಮ, ಬಲಿದಾನ ಇವೆಲ್ಲವೂ ಕೂಡ ಕಾರಣ ಆಗಿತ್ತು. ಅವರು ಅತ್ಯಂತ ಜೀರೋದಿಂದ ಕೆಳಗ ನೆರಳು ಶೀತ ಪ್ರದೇಶದಲ್ಲಿ ಅವರು ಕೆಲಸ ಮಾಡತಕ್ಕದ್ದು. ಅಷ್ಟೊಂದು ನಿಕೃಷ್ಟ ಪ್ರಮಾಣದಲ್ಲಿ ಗಡಿಯಲ್ಲಿ ನಮ್ಮನ್ನೆಲ್ಲ ರಕ್ಷಣೆ ಮಾಡತಕ್ಕಂಥ ಈ ದೇಶ ರಕ್ಷಣೆ ಮಾಡತಕ್ಕಂಥ ಕೆಲಸವನ್ನ ಸೈನಿಕರು ಮಾಡಿರೋದ್ರಿಂದ ನಾವೆಲ್ಲರೂ ಕೂಡ ಇವತ್ತು ಇಂಡಿಯಾ ಇರಲಿಕ್ಕೆ ಅವಕಾಶ ಆಗಿರ್ತಕ್ಕಂಥದ್ದು. ನಾವೆಲ್ಲರೂ ಕೂಡ ಕರ್ತವ್ಯ, ನಮ್ಮೆಲ್ಲರ ಕರ್ತವ್ಯ. ಇವತ್ತು ಪ್ರತಿ ವರ್ಷವೂ ಕೂಡ ಈ ಕಾರ್ಗಿಲ್ ಯುದ್ಧದಲ್ಲಿ ನಡೆದಿರ್ತಕ್ಕಂಥ ಸೈನಿಕರ ಆತ್ಮಕ್ಕೆ ಶಾಂತಿ ಕೊಡ್ತಕ್ಕಂಥ ಒಂದು ಸಭೆ
ಬಹುಶಃ ಒಂದು ಅರ್ಥಪೂರ್ಣವಾಗಿರ್ತಕ್ಕಂಥ ಸಭೆ ಅಂತ ನಾವಾಗಲೂ ಕೂಡ ಭಾವಿಸ್ತೀವಿ. ಎಲ್ಲರೂ ಕೂಡ ಅವರಿಗೆ ಗೌರವ ಕೊಡ್ತಕ್ಕಂಥ ಕೆಲಸವನ್ನ ಮಾಡಬೇಕಾಗುತ್ತೆ. ನಮ್ಮ ವಿವೇಕಾನಂದ ಇನ್ನು ಬೆಟ್ಟದಹಳ್ಳಿ ಶ್ರೀ ಚಂದ್ರಶೇಖರ ಸ್ವಾಮೀಜಿ ಮಾತನಾಡಿ, ದೇಶದ ಮೊದಲ ಆಸ್ತಿ ಯೋಧರು, ನಂತರ ಎರಡನೇ ಆಸ್ತಿಯಾಗಿ ರೈತರು ಇದ್ದು, ಮೂರನೇ ಆಸ್ತಿಯಾಗಿ ಶಿಕ್ಷಕರು ಇರುತ್ತಾರೆ. ಇವರೆಲ್ಲರ ಜವಾಬ್ದಾರಿ ಸುಭದ್ರ ದೇಶ ಕಟ್ಟುವ ಕೆಲಸ ಹಾಗೂ ಆರೋಗ್ಯವಂತಹ ಸಮಾಜ ನಿರ್ಮಾಣದ ಕರ್ತವ್ಯ ಕೂಡ ಆಗಿದೆ. ಶಿಕ್ಷಣ ಎಂದರೆ ಸಂಸ್ಕಾರ ಎನ್ನುವ ಕಾಲ ಮರೆಯಾಗಿದೆ. ಆಂಗ್ಲ ವ್ಯಾಮೋಹಕ್ಕೆ ಕನ್ನಡ ಶಾಲೆಗಳು ಮುಚ್ಚಿವೆ. ಕನ್ನಡ ಶಾಲೆ ನಮ್ಮ ಸಂಸ್ಕಾರ ಕಲಿಸುವ ಸ್ಥಳವಾಗಿತ್ತು. ಇಂಗ್ಲಿಷ್ ಭಾಷೆಯಿಂದ ಪಾಶ್ಚಿಮಾತ್ಯ ಸಂಸ್ಕೃತಿ ನಮ್ಮಲ್ಲಿ ಬೆಳೆಯುತ್ತಿರುವುದು ವಿಷಾದನೀಯ ಎಂದರು. ಮಾಜಿ ಸೈನಿಕರ ಒಂದು ಸಂಘ ಇಡೀ ರಾಜ್ಯಕ್ಕೆ ಮಾದರಿಯಾಗಿ ಕೆಲಸ ಮಾಡ್ತಾ ಇದೆ. ಇದನ್ನು ನಾವು ಗಮನಿಸಬೇಕಿದೆ. ಈ ದೇಶದ ಆಸ್ತಿ ನಮ್ಮ ದೇಶದ ಆಸ್ತಿ. ಯಾಕೆಂದ್ರೆ ದೇಶ ರಕ್ಷಣೆ ಮಾಡಲಿಕ್ಕೆ ನಮ್ಮನ್ನೆಲ್ಲರನ್ನು ಸುಖವಾಗಿ ನೆಮ್ಮದಿಯಾಗಿ ನಿದ್ರೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಡುವಂಥ ಯೋಧರ ಕೆಲಸ ಏನಿದೆ, ಅವರ ಕರ್ತವ್ಯ ಏನಿದೆ, ಅವರು ಪ್ರಾಮಾಣಿಕವಾಗಿ ಮಾಡಿದರೆ ಮಾತ್ರ ಈ ದೇಶ ಸೌಖ್ಯವಾಗಿ ಸಾಧ್ಯ. ಅದಕ್ಕೆ ನಾನು ಕರೀತಿದ್ದೀನಿ, ಈ ದೇಶದ ಆಸ್ತಿ ಮೊದಲನೇ ಆಸ್ತಿ ಸೈನಿಕರು, ಎರಡನೇ ಆಸ್ತಿಯಾಗಿ ರೈತರು. ನಮ್ಮ ರೈತರನ್ನು ನಾವು ಯಾವತ್ತೂ ಮರೆಯುವಂತೆ ಆಗಲೇ ಮಾತನಾಡಿರೋ ಎಲ್ಲರೂ ಸಹಿತ ಒಂದು ಒಳ್ಳೆ ಮಾತು ಹೇಳಿದರು. ನಮ್ಮ ದೇಶದ ಹಳ್ಳಿಗಾಡಿನ ದೇಶ, ರೈತರ 70% ರೈತರೇ ಇರುವಂತಹ ಈ ನಾಡು ಎರಡನೇ ಆಸ್ತಿಯಾಗಿ ನಮ್ಮ ರೈತರು ಈ ದೇಶದ ಆಸ್ತಿ. ಮೂರನೆಯದಾಗಿ ಶಿಕ್ಷಕರು. ಈ ಶಿಕ್ಷಕರು ಮೂರನೇ ಆಸ್ತಿ, ದೇಶದ ಆಸ್ತಿ. ಅವರು ಯಾವ ರೀತಿ ತಯಾರು ಮಾಡ್ತಾರೆ ಆ ದೇಶ ಆ ರೀತಿ ಇದೆ. ಇವತ್ತು ನಾವು ಶಿಕ್ಷಣ ಕ್ಷೇತ್ರವನ್ನು ಏನು. ಚಾಮರಾಜನಗರ ಜಿಲ್ಲೆ ಹನೂರು ತಾಲೂಕಿನ ಕೌದಳ್ಳಿ ಗ್ರಾಮದಲ್ಲಿ ಕೆಎಸ್ಆರ್ಟಿಸಿ ಬಸ್ ಮತ್ತು ಬೈಕ್ ನಡುವೆ ಮುಖಾಮುಖಿ ಡಿಕ್ಕಿಯಾದ ಹಿನ್ನೆಲೆ ಯುವಕನೋರ್ವ ಸ್ಥಳದಲ್ಲೇ ಮೃತಪಟ್ಟಿರುವ ಘಟನೆ ನಡೆದಿದೆ. ಚಾಮರಾಜನಗರ ಜಿಲ್ಲೆಯ ಹನೂರು ತಾಲೂಕಿನ ಕೌದಳ್ಳಿ ಗ್ರಾಮದ ಬಳಿ ನಡೆದ ರಸ್ತೆ ಅಪಘಾತದಲ್ಲಿ ಕ್ರಿಶ್ಚಿಯನ್ ಕಾಲೋನಿಯ ನಿವಾಸಿ ಜೀವನ್ ಸಾವನ್ನಪ್ಪಿದ್ದಾರೆ. ಜೀವನ್ ತನ್ನ ಮನೆಯತ್ತ ತೆರಳುತ್ತಿದ್ದಾಗ ಮಲೆ ಮಹದೇಶ್ವರ ಬೆಟ್ಟದ ದಿಕ್ಕಿನಿಂದ ಬರುವ ಬಸ್ಗೆ ಬೈಕ್ ಡಿಕ್ಕಿಯಾಗಿದೆ. ಈ ವೇಳೆ ಆತ ಸ್ಥಳದಲ್ಲೇ ಸಾವಿಗೀಡಾಗಿದ್ದಾನೆ. ಘಟನೆಯ ನಂತರ ಸ್ಥಳೀಯರು ಬಸ್ಸನ್ನು ತಡೆದು ಪ್ರತಿಭಟನೆ ನಡೆಸಿದ್ದಾರೆ. ಮಾಹಿತಿ ತಿಳಿಯುತ್ತಿದ್ದಂತೆ ರಾಮಪುರ ಪೊಲೀಸರು ಸ್ಥಳಕ್ಕೆ ಧಾವಿಸಿ ಪರಿಸ್ಥಿತಿಯನ್ನು ನಿಯಂತ್ರಣಗೊಳಿಸಿದರು ಹಾಗೂ ಮೃತದೇಹವನ್ನು ವಶಕ್ಕೆ ಪಡೆದು ಮುಂದಿನ ಕ್ರಮ ಕೈಗೊಂಡಿದ್ದಾರೆ. ಇದಿಷ್ಟು ಸುದ್ದಿಗಳು. ನೋಡ್ತಾ ಇರಿ ಅಮೋಘ್ ಟಿವಿ, ಎಂದೆಂದಿಗೂ ನಿಮ್ಮೊಂದಿಗೆ.